Hallelujah. Hallelujah. How many of you say amen? ಎಷ್ಟು ಜನ ಆಮೆನ್ ಅಂತ? Hallelujah. Hallelujah. I mean, what we come to a conclusion when there is no answer for us, when we pray for a long time. ನಾವು ತುಂಬಾ ದಿನಗಳಿಂದ ಪ್ರಾರ್ಥನೆ ಮಾಡಿ ಅದಕ್ಕೆ ಉತ್ತರ ಸಿಕ್ಕಿಲ್ಲ ಅಂದ್ರೆ ನಾವು ಏನಂತ ನಾವು ನೆನೆಸ್ಕೊಳ್ತೇವೆ? We ಕೊನೆಯದಾಗಿ think it is our problem. ನಾವು ನೆನೆಸ್ತೇವೆ ಇದು ನಮ್ಮ Of ಸಮಸ್ಯೆ. course, amen. Many times there is no problem from heaven. It will be a problem on our side. ಅನೇಕ ಬಾರಿ ಪರಲೋಕದಿಂದ ಯಾವ ಸಮಸ್ಯೆ ಇರೋದಿಲ್ಲ, ನಮ್ಮ ಕಡೆನೇ ಸಮಸ್ಯೆ ಇರುವಂತದ್ದು. But I want to tell you something what the Holy Spirit has said to me. ಆದ್ರೆ ಪವಿತ್ರ ಆತ್ಮ ದೇವರು ಹೇಳಿದಂತ ಕಾರ್ಯವನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. Amen. When you turn your Bible to Luke chapter 1, ನೀವು ಲೂಕ ಬರೆದ ಸುವಾರ್ತೆಗೆ ನಿಮ್ಮ ಸತ್ಯವೇದವನ್ನು the verse 6 ತಿರುಗಿಸಿದರೆ says, 6ನೇ ವಾಕ್ಯ ಹೇಳ್ತದೆ, they were both righteous before God. ಅವರಿಬ್ಬರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ರು. Tagaba, hallelujah. 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 ಎಲ್ಲರೂ ಗಟ್ಟಿಯಾಗಿ hallelujah. ಎಲ್ಲರೂ ಗಟ್ಟಿಯಾಗಿ The hallelujah. Bible says they were both righteous before God. ಸತ್ಯವೇದ ಹೇಳ್ತದೆ ಅವರಿಬ್ಬರು ದೇವರ ದೃಷ್ಟಿಯಲ್ಲಿ They were ನೀತಿವಂತರಾಗಿದ್ರು. walking in all the commandments and all the ordinances of the Lord blamelessly. ಅವರ ಕರ್ತನ ಎಲ್ಲ ಆಜ್ಞೆಗಳು ಎಲ್ಲ ನೇಮ ನಿಷ್ಠೆಗಳನ್ನು ಕೈಗೊಂಡು ತಪ್ಪಿಲ್ಲದೆ ನಡೆದುಕೊಳ್ತಾ ಇದ್ರು. ತಪ್ಪಿಲ್ಲದೆ ನಡೀತಾ ಇದ್ರು. ತಪ್ಪಿಲ್ಲದೆ ನಡೆದುಕೊಳ್ತಾ ಇದ್ರು. ಎಲ್ಲ ಗಮನಿಂಗ. ನಾನು ಹೇಳದನ್ನು ಚೆನ್ನಾಗಿ ಗಮನಿಸಿ. They were priest, no child. ಅವರು ಯಾಜಕರಾಗಿದ್ದು ಅವರಿಗೆ ಮಕ್ಕಳಿಲ್ಲ. ಬಟ್ ಅವರು ಪಾಪ ಮಾಡಿರ್ಬೇಕು. ಅವರು ಏನೋ ಪಾಪ ಮಾಡಿರ್ಬೇಕು. ಅವರು ಶಾಪ ಹೊಂದಿರ್ಬೇಕು. ಅವರು ಶಾಪ ಹೊಂದಿರ್ಬೇಕು. ಅವರು ಏನೋ ಯೋಗ್ಯತೆ ಇಲ್ದಿರಬಹುದು. ಅವರು ಯೋಗ್ಯತೆ ಇಲ್ದವರಾಗಿರ್ಬಹುದು. People spoke 100 ways. ಜನರು ನೂರಾರು ರೀತಿಯಲ್ಲಿ ಮಾತನಾಡಿದ್ರು. ಆದ್ರೆ ಸತ್ಯವೇದ ಹೇಳ್ತದೆ they were faithful. ಅವರು ನಂಬಿಕಸ್ಥರಾಗಿದ್ರು. They were righteous. ಅವರು ನೀತಿವಂತರಾಗಿದ್ರು. They were blameless. ಅವರು ತಪ್ಪಿಲ್ಲದೆ ನಡೆದುಕೊಳ್ತಾ ಇದ್ರು. Hallelujah. They were walking in all the ordinances, all the commandments. ದೇವರ ಎಲ್ಲ ನೇಮ ನಿಷ್ಠೆಗಳ ಆಜ್ಞೆಗಳನ್ನು ಕೈಗೊಂಡು ಅವರು ನಡೀತಾ ಇದ್ರು. ಆಮೆನ್. அப்ப நீங்க சொல்றதானா? ಹಾಗಾದ್ರೆ ನೀವು ಹೇಳಿದಾದ್ರೆ நீங்க சொல்லலாம். ನೀವು ಹೇಳ್ಬಹುದು, அப்போ ஏன் குற்றமும் இல்லையா? ನನ್ನ ತಪ್ಪು ಇಲ್ವಾ? அப்போ எனக்குள்ள இருக்கிற ಗಿಲ್ಟಿ இல்லையா? ನನಗೆ ನನ್ನೊಳಗಿರುವ ತಪ್ಪಿತಸ್ಥ ಮನೋಭಾವ ಅಲ್ವಾ? ಅಯೋಗ್ಯನಲ್ಲ ಅದಕ್ಕೆ. ನಾನು ಅಯೋಗ್ಯನಲ್ಲ. ಈ ದಿನ ದೇವರು ಹೇಳ್ತಾ ಇದ್ದಾರೆ ಆಶೀರ್ವಾದಕ್ಕೆ ನೀ ಅಯೋಗ್ಯನಲ್ಲ. ಈ ದಿನ ದೇವರು ಹೇಳ್ತಾ ಇದ್ದಾರೆ ಆಶೀರ್ವಾದಕ್ಕೆ ನೀ ಅಯೋಗ್ಯನಲ್ಲ. சொல்றீங்க நீங்க பெற்றுக்கொள்ளுகிற ஆசீர்வாதத்துக்கு நீங்க அயோக்கியமானவர் அல்ல. ನೀವು ಹೊಂದಿಕೊಳ್ಳುವ ಆಶೀರ್ವಾದಕ್ಕೆ ನೀವು ಅಯೋಗ್ಯರಲ್ಲ. ಆಮೆನ್. சொந்த மகனையே உன்னுடைய பரிசுத்தத்தை பார்க்காமல் கொடுத்த கடவுள். ಸ್ವಂತ ಮಗನನ್ನೇ ನಿನ್ನ ಪರಿಶುದ್ಧತೆಯನ್ನು ನೋಡದೆ ಕೊಟ್ಟಂತ ದೇವರು. ಯೋಗ್ಯತೆ ಇಲ್ಲದಿರುವಂತ ನಮಗೆ ಪರಲೋಕದ ಮಗನನ್ನೇ ಕೊಟ್ಟ ಮೇಲೆ ಅವರಿಗೊಂದು ಮಗು ಕೊಡೋದು ಆತನಿಗೆ ದೊಡ್ಡ ವಿಷಯ. ಯೋಗ್ಯತೆ ಇಲ್ಲದೆ ಇರುವ ನಮಗಾಗಿ ದೇವರು ತನ್ನ ಮಗನನ್ನೇ ಕೊಡುವಾಗ ಅವರಿಗೆ ದೇವರು ಮಗುವನ್ನು ಕೊಡೋದು ದೊಡ್ಡ ಕಷ್ಟ. Romans 8:32 says, ರೋಮಾಪುರದವರಿಗೆ ಬರೆದ ಪತ್ರಿಕೆ 8:32 ಬರೆಯಲ್ಪಟ್ಟಿದೆ, மகனே சொந்த மகனையே அடிக்கப்பட நொறுக்கப்பட கிழிக்கப்பட ஒப்பு கொடுத்தவர் நீங்கள் கேட்கிறதை கொடுக்காமல் இருப்பாரோ. ಸ್ವಂತ ಮಗನನ್ನೇ ಜಜ್ಜುವುದಕ್ಕೆ ಅರಿಯಲ್ಪಡುವುದಕ್ಕೆ ಸಾಯುವುದಕ್ಕೆ ಒಪ್ಪಿಸಿಕೊಟ್ಟ ದೇವರು ನೀನು ಕೇಳಿಕೊಳ್ಳುವುದನ್ನು ಕೊಡದೇ ಇರುವನು. ಕೊಡದೇ ಇರ್ತಾನೋ? ಕೊಡದೇ ಇರ್ತಾನೋ? ಹೇಳ್ರಿ ಕೊಡದೇ ಇರ್ತಾನಾ? ಹೇಳ್ರಿ ಕೊಡದೇ ಇರ್ತಾರಾ? ಇಲ್ಲ. ஆண்டவர் உங்களுடைய வாழ்க்கையில அற்புதம் செய்துட்டு இருக்கிறதுக்கு காரணம் உங்களுக்குள்ள இருக்கிற யோக்கியத்தை அல்ல, அவருடைய யோக்கியத்தினால தான் நீங்க ஆசீர்வதிக்கப்பட. ನಿಮ್ಮ ಜೀವಿತದಲ್ಲಿ ದೇವರು ಮಾಡುತ್ತಿರುವ ಅದ್ಭುತಗಳಿಗೆ ಕಾರ್ಯಗಳಿಗೆ ನಿಮ್ಮ ಯೋಗ್ಯತೆ ಅಲ್ಲ, ಆತನ ಯೋಗ್ಯತೆಯಿಂದಲೇ ನಿಮಗೆ ಅದ್ಭುತ ಮಾಡ್ತಾನೆ. ಎಷ್ಟು ಜನ ಆಮೆನ್ ಅಂತೀರಾ? I am not blessed because of my goodness, I am blessed because of Christ's righteousness. ನನ್ನ ಒಳ್ಳೆಯತನದಿಂದ ನಾನು ಆಶೀರ್ವದಿಸಲ್ಪಟ್ಟಿಲ್ಲ, ಯೇಸು ಕ್ರಿಸ್ತನ ನೀತಿವಂತಿಕೆಯಿಂದ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ಒಳ್ಳೆತನದಿಂದ, ನನ್ನ ದಾನ ಧರ್ಮಗಳಿಂದ, ನನ್ನಲ್ಲಿರುವಂತ ಪರಿಶುದ್ಧತೆಯಿಂದ ನಾನು ಬದುಕಿಲ್ಲ, ಆತನ ಕೃಪೆಯಿಂದಲೇ. ನಾನು ಒಳ್ಳೆತನದಿಂದ, ದಾನ ಧರ್ಮದಿಂದ, ನನ್ನಲ್ಲಿರುವ ಒಳ್ಳೆತನದಿಂದ ಬದುಕಿಲ್ಲ, ಆತನ ಕೃಪೆಯಿಂದಲೇ ನಾನು ಬದುಕಿದ್ದೇನೆ. ನೋಡಿ ಸೇರಿದ ಆಮೆನ್ சொல்றீங்க. ಎಷ್ಟು ಜನ ನನ್ನೊಂದಿಗೆ ಆಮೆನ್ ಅಂತೀರಾ? ಹalleluya. ಹalleluya. ಜನರು 1000 ಮಾತಾಡ್ಕೊಂಡ್ರು ನೀನು ಬದುಕಿರೋದು ಆತನಿಂದಲೇ. ಜನರು ಸಾವಿರಾರು ಮಾತುಗಳನ್ನು ಮಾತನಾಡಿದ್ರು ನೀ ಬದುಕಿರೋದು ಆತನ ಕೃಪೆಯಿಂದಲೇ. ನೋಡಿ ಸೇರಿದ ಆಮೆನ್ சொல்றீங்க. ಎಷ್ಟು ಜನ ನನ್ನೊಂದಿಗೆ ಆಮೆನ್ ಅಂತೀರಾ? ಹalleluya. Even today, ಈ ದಿನ break your guiltiness. ನಿಮ್ಮ ತಪ್ಪಿತಸ್ಥಿಕೆಯನ್ನು ಮುರಿಯಿರಿ. Amen. ತಪ್ಪಿತಸ್ಥ ಮನೋಭಾವನೆಯನ್ನು ಮುರಿದಾಕ್ರಿ. ನಿಮ್ಮಲ್ಲಿರುವ ತಪ್ಪಿತಸ್ಥ ಮನೋಭಾವನೆಯನ್ನು ಮುರಿದಾಕ್ರಿ. God is not a God who finds your faults. ದೇವರು ನಿಮ್ಮ ತಪ್ಪುಗಳನ್ನು ಹುಡುಕುವಂತ ದೇವರಲ್ಲ. God is not so cheap to find your weaknesses. ಆತನು ನಿಮ್ಮ ಬಲಹೀನತೆಗಳನ್ನೇ ಹುಡುಕುವಷ್ಟು ಆತನು ಕೀಳಿರಿಮೆ ಉಳ್ಳವನು.
ಆತನ ಹೇಳ್ತಾನೆ, He says, ಆತನ ಹೇಳ್ತಾನೆ, in your weakness my strength will make you perfect. ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗ್ತದೆ. Jesus said, ಯೇಸು ಹೇಳಿದ್ರು, be perfect like your father is perfect. ನಿನ್ನ ತಂದೆ ಪರಿಪೂರ್ಣನಾಗಿರುವಂತೆ ನೀನು ಪರಿಪೂರ್ಣನಾಗಿರು. We know that we are imperfect. ಆತನಿಗೆ ಗೊತ್ತು ನಾವು We know ಅಪೂರ್ಣರೆಂಬುದಾಗಿ. he knows that we are weak. ಆತನಿಗೆ ಗೊತ್ತು ನಾವು ಬಲಹೀನರೆಂಬುದಾಗಿ. He knows that we are stuttered. ಆತನಿಗೆ ಗೊತ್ತು ನಾವು ತೊದಲು We ತುಟಿಯವರೆಂಬುದಾಗಿ. knows we are the people who sit with the sinners. ನಾವು ಪಾಪಿಗಳೊಂದಿಗೆ ಕುಳಿತುಕೊಳ್ಳುವವರೆಂಬುದು ಆತನಿಗೆ That's ಗೊತ್ತು. why Jesus said, ಆದ್ರೂ ಯೇಸು ಹೇಳಿದ್ದು, amen, only the sick people need a doctor. ರೋಗಿಗೆ ವೈದ್ಯನು ಬೇಕು. Amen. ವೈದ್ಯನು ಯಾರಿಗೆ ಬೇಕಾಗ್ತದೆ ಹೇಳ್ರಿ? ವೈದ್ಯನು ಯಾರಿಗೆ ಬೇಕಾಗ್ತದೆ? ರೋಗಿಗೆ ಮಾತ್ರ ಬೇಕು. ರೋಗಿಗಳಿಗೆ ಬೇಕು. ಅದಕ್ಕಾಗದ ನಂದ ಪರಮ ವೈದ್ಯನು ನನ್ನ ಹುಡುಕೊಂಡು ಬಂದಿದ್ದ. ಅದಕ್ಕಾಗಿ ಆ ಘನ ವೈದ್ಯನು ನನ್ನನ್ನು ಹುಡುಕಿ ಬಂದಿದ್ದು. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. How many of you say? ಎಷ್ಟು ಜನ ಹೇಳ್ತೀರಾ? Amen. It is God's hand that will bring miracle upon my life. ನನ್ನ ಜೀವಿತದಲ್ಲಿ ದೇವರ ಹಸ್ತವೇ ಅದ್ಭುತವನ್ನು ಮಾಡುವಂತದ್ದು. Amen. My weaknesses. ನನ್ನ ಬಲಹೀನತೆಗಳು. Amen. Open your mouth and say it. Now the barriers are going to break. ಈಗ ತಡೆಗಳು ಮುರಿಯಲ್ಪಡಲಿಗಿದೆ. ಎಲ್ಲರೂ ಬಾಯಿ ತೆರೆದು ನನ್ನೊಂದಿಗೆ ಹೇಳ್ರಿ. Barriers for your miracle. ನಿಮ್ಮ ಅದ್ಭುತಕ್ಕಿರುವ ಎಲ್ಲಾ ತಡೆಗಳು. Every obstacles for your miracle. ನಿಮ್ಮ ಅದ್ಭುತಕ್ಕಿರುವ ಎಲ್ಲಾ ಅಡೆತಡೆಗಳು. It's going to break right now when you confess. ನೀವು ಅರಿಕೆ ಮಾಡುವಾಗಲೇ ಎಲ್ಲವೂ ಮುರಿಯಲ್ಪಡಲಿಕ್ಕಿದೆ. Amen. ಎಲ್ಲರೂ சொல்லுங்க my weakness. ಎಲ್ಲರೂ ಹೇಳಿ ನನ್ನ ಬಲಹೀನತೆಗಳು. Amen. சொல்லுங்க my weakness. ನನ್ನ ಬಲಹೀನತೆಗಳು cannot stop God's miracle in my life. ನನ್ನ ಜೀವಿತದಲ್ಲಿ ದೇವರ ಅದ್ಭುತವನ್ನು ತಡೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. Hallelujah. Hallelujah. How many of you believe that? ಎಷ್ಟು ಜನ ಅದನ್ನು ನಂಬ್ತೀರಾ? God is omnipotent God. ದೇವರು ಸರ್ವಶಕ್ತನಾದ ದೇವರು. He is almighty God. ಆತನು ಸರ್ವಶಕ್ತನಾದ ದೇವರು. El Shaddai. ಆತನು ಎಲ್ ಶಡಾಯ್. He knows what to do in my life at the best time. ನನ್ನ ಜೀವಿತದಲ್ಲಿ ಉತ್ತಮವಾದ ಸಮಯದಲ್ಲಿ ಏನು ಮಾಡಬೇಕೆಂಬುದು ಆತನಿಗೆ ಚೆನ್ನಾಗಿ ಗೊತ್ತು. Ecclesiastes chapter 3 says, ಪ್ರಸಂಗಿ 3ರಲ್ಲಿ ಬರೆಯಲ್ಪಟ್ಟಿದೆ, in due time he shall do everything beautiful. ತಕ್ಕ ಸಮಯದಲ್ಲಿ ಎಲ್ಲವನ್ನು ಸುಂದರವಾಗಿ ಮಾಡುವಂತ ದೇವರಾತನು. ಎಲ್ಲವನ್ನ ಸುಂದರವಾಗಿ ಮಾಡೋ ದೇವರು. ಹೇಳ್ರಿ, ಎಲ್ಲವನ್ನು ಸುಂದರವಾಗಿ ಮಾಡುವಂತ ದೇವರು. ಲೈಫ್ ಅಲ್ಲಿ ಎಲ್ಲವನ್ನ ಸುಂದರವಾಗಿ ಮಾಡೋ ದೇವರು. ನನ್ನ ಜೀವಿತದಲ್ಲಿ ಎಲ್ಲವನ್ನು ಸುಂದರವಾಗಿ ಮಾಡುವಂತ ದೇವರು. Everything beautiful comes to me. ಎಲ್ಲ ಸುಂದರವಾದದ್ದು ನನ್ನನ್ನು ಹುಡುಕಿ ಬರ್ತದೆ. Because I am in God's timing. ಯಾಕೆಂದ್ರೆ ನಾನು ದೇವರ ಸಮಯದಲ್ಲಿದ್ದೇನೆ.